ನಿಮ್ಮ ಮೂಲಕ ಒಂದು ಒತ್ತಡ ಕೊಟ್ಟು ನಮ್ಮ ಸೌತ ಸಮಾಜಕ್ಕೆ, ನಮ್ಮ ಸೌತ ಸಮಾಜ ಜನಾಂಗಕ್ಕೆ ಒಂದು ಎಜುಕೇಶನ್ ಅಲ್ಲಾಗ್ಲಿ, ಒಂದು ಆರ್ಥಿಕವಾಗಿ ಬೆಳವಣಿಗೆಗೆ ಒಂದು ಏನೋ ಒಂದು ಸಹಾಯದಾನ ಒಂದು ಮಾಡುವಂತ ಕೆಲಸ ಆದ್ರೆ ನಮ್ಗೆ, ನಮ್ಮ ಮಕ್ಕಳಿಗೆ, ನಮ್ಮ ಜನರಿಗೆ ತುಂಬಾ ಹಿಂದುಳಿದ, ಸುಮಾರು ಜನಕ್ಕೆ ಮನೆಗಳಿಲ್ಲ, ಸುಮಾರು ಜನಕ್ಕೆ ಅಂಗಡಿಗಳು, ಯಾವಾಗ ಅಂಗಡಿಗಳು ಕೊಡೋದಿಲ್ಲ. ಇವರು ಪಕ್ಕದಲ್ಲಿ ಇದ್ರೆ ನಮ್ಗೇನೋ ಅಸಹ್ಯ ಅನ್ಸುತ್ತೆ ಅನ್ನೋ ರೀತಿಯಲ್ಲಿ ನಮ್ಗೆ ಅಂಗಡಿಗಳು ಕೊಡೋದಿಲ್ಲ, ಮನೆಗಳು ಸಹ ಕೊಡೋದಿಲ್ಲ. ಮನೆಗಳು ಕೊಟ್ರೆ ಯಾವ ಜಾತಿ ಅಂದ್ರೆ ಈ ತರ ಸೌತ ಸಮಾಜದವ್ರು ಅಂದ್ರೆ ಕೊಡ್ತೀವಿ ಅಂತ ಹೇಳಿರ್ತಾರೆ. ಮತ್ತೆ ಈ ತರ ಯಾವ ಜಾತಿ ಅಂದಾಗ, ಈ ತರ ಜಾತಿ ಅಂದಾಗ ನಮ್ಮನ್ನ ಇಲ್ಲ ಹೇಳ್ತೀವಿ, ನಮ್ಮ ಮಗ ಯಾರಿಗೋ ಹೇಳ್ಬಿಟ್ಟಿದಾರಂತೆ, ನಮ್ಮ ಮಗಳು ಯಾರಿಗೋ ಹೇಳ್ಬಿಟ್ಟಿದಾರಂತೆ, ನಮ್ಮ ಗಂಡನ ಹೆಂಡತಿನ ಅವರು ಒಬ್ಬೊಬ್ಬರ ಮೇಲೆ ಒಬ್ರು ಹೇಳಿ ಕೊಡ್ದಿರೋ ಅಂತ ಸಂದರ್ಭಗಳು ಈ ದಿನಗಳಲ್ಲಿ ನಾವು ನೋಡ್ತಾ ಇದೀವಿ. ತುಂಬಾನೇ ನೋವಾಗುತ್ತೆ. ಇವತ್ತು ಬಾಡಿಗೆ ಮನೆಗಳು ಬೇಕು ಅಂತ ಹೇಳ್ಬಿಟ್ಟು ನಾವು ಬಾಡಿಗೆ ಮನೆ ಪಡ್ಕೋಬೇಕು ಅಂದ್ರೆ ತುಂಬಾ ಕಷ್ಟ ಇದೆ, ತುಂಬಾ ನೋವು ಅನ್ಸುತ್ತೆ ನಮ್ಗೆ. ಯಾಕೆ ಒಂದು ಈ ಸ್ಥಿತಿಗೆ ತರಿಸ್ತೀರಿ? ಯಾವುದೇ ದೇವ್ರ ಕಾರ್ಯ ಆಗ್ಲಿ, ಒಂದು ಶುಭ ಕಾರ್ಯಕ್ರಮಗಳಾಗ್ಲಿ, ಪ್ರತಿಯೊಂದಕ್ಕೂ ಸೌತ ಸಮಾಜದವ್ರು ಬೇಕು, ಪ್ರತಿಯೊಂದು ವಿಚಾರಗಳಿಗೂ ಸೌತ ಸಮಾಜ ಜನಾಂಗರು ಬೇಕು. ಮತ್ತೆ ಅಕ್ಕಪಕ್ಕ ಇರೋದಕ್ಕೆ ಯಾಕೆ ಬೇಡ? ಎದುರುಗಡೆ ಬಂದ್ರೆ ಯಾಕೆ ನಮ್ಮನ್ನ ಹೀನವಾಗಿ ನೋಡ್ತೀರಿ? ಜೊತೆಗೆ ನಮಗೆ ಯಾವುದೇ ಒಂದು ಗೌರವ ಕೊಡುವಂತ ಮನಸ್ಥಿತಿನೇ ಹಿಂದಕ್ಕೆ ಆಗ್ತಾ ಇದ್ದಾರೆ. ಯಾಕೆ ಗೌರವ ಕೊಡುವಂತ ಜನರು ಅಷ್ಟು ಹೀನವಾಗಿ ಏನಕ್ಕೆ ಬದುಕ್ತಾ ಇದೀವಿ ನಾವು? ಇವತ್ತು ಈ ದಿನಗಳಲ್ಲಿ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲೂ, ಪ್ರತಿಯೊಂದು ಶುಭ ಕಾರ್ಯಕ್ರಮಗಳು